ನ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತಿನ ದಿವಸ ನಾವು ಪಟ್ಟಾಭಿಷಿಕ್ತರಾಗಿ ಸನ್ಯಾಸ ದೀಕ್ಷೆ ತಗೊಂಡು 25 ವರ್ಷ ಆಗಿದೆ ಅಂತ ಈ ಸಮಾರಂಭವನ್ನೆಲ್ಲ ನಮ್ಮ ಶಿಷ್ಯವರ್ಗದವರು ರಾಯಚೂರಿನ ಪ್ರಮುಖ ಹಿರಿಯರ ಅನುಮತಿಯಂತೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮಗೆ ಬಹಳ ಸಂಕೋಚ ಆಗ್ತಾ ಇದೆ. ಯಾಕೆಂದರೆ 25 ವರ್ಷದಲ್ಲಿ ಏನು ಮಾಡಿದ್ದೇವೆ ಅಂತ ಒಂದ್ಸಲ ನಾವು ಹಿಂದೆ ಅವಲೋಕನೆ ಮಾಡ್ಕೋಬೇಕು. ಏನು ಮಾಡಿದ್ದೇವೆ 25 ವರ್ಷದಲ್ಲಿ? ಏನಾದರೂ ಮಾಡಿದರೆ ಆವಾಗ ಇಂಥ ಸಮಾರಂಭಗಳು, ಪುಷ್ಪವೃಷ್ಟಿ, ತುಲಾಭಾರ ಎಲ್ಲ ಸರಿ. ಏನು ಮಾಡಿದ್ದೇವೆ? ನಾವು ಯಾವ ಗ್ರಂಥವನ್ನು ಕೂಡ ರಚನೆ ಮಾಡಲಿಲ್ಲ. ಕೆಲವು ಸ್ತೋತ್ರಗಳನ್ನಷ್ಟೇ ಆಯಾ ಜನರು ಅಪೇಕ್ಷೆ ಪಟ್ಟದ್ದಕ್ಕೆ ಕೆಲವು ಸ್ತೋತ್ರಗಳನ್ನು ರಚನೆ ಮಾಡಿದ್ವಿ. ಹರಿವಾಯು ಗುರುಗಳ ಅನುಗ್ರಹದಿಂದ ಕವನ ರಚನೆ ಮಾಡುವ ಒಂದು ಶಕ್ತಿ ಅಲ್ಪ ಮಟ್ಟಿಗಿತ್ತು. ಅದು ಪ್ರಸಿದ್ಧಿಯಾಗಿ ಎಲ್ಲರೂ ಕೂಡ ನಮಗೆ ಸ್ತೋತ್ರ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಕೆಲವು ಸ್ತೋತ್ರ ಮಾಡಿಕೊಟ್ಟಿದ್ದೇನೆ. ಯಾವ ಪರವಾದಿಗಳು ಕೂಡ ಬಂದಿಲ್ಲ. ಯಾವ ಪರವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ದಿಗ್ವಿಜಯನೂ ಕೂಡ ಮಾಡಿಲ್ಲ. ಊರೂರುಗಳಿಗೆ ಹೋಗಿ ಎಲ್ಲಿ ಮುಖ್ಯವಾಗಿ ಆಗಬೇಕೋ ಅಲ್ಲಿ ನಾವು ಸಿದ್ಧಾಂತ ಪ್ರಚಾರ ಮಾಡಿಲ್ಲ. ಮುಖ್ಯವಾಗಿ ಆಗಬೇಕಾದದ್ದು ಎಲ್ಲಿ? ಉತ್ತರ ಭಾರತದಲ್ಲಿ ಆಗಬೇಕು. ಉತ್ತರ ಭಾರತದಲ್ಲಿ ಮಧ್ವ ಸಿದ್ಧಾಂತ ಅಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ, ಏನೂ ಪರಿಚಯ ಇಲ್ಲ. ಅಲ್ಲಿ ಯಾರಾದರೂ ಮಾಧ್ವ ಸ್ವಾಮಿಗಳು ಹೋದರೆ ಅವರನ್ನು ಏನು ಅಂತ ಕರೀತಾರೆ ಗೊತ್ತೋ? ಉಡುಪಿ ಶಂಕರಾಚಾರ್ಯ ಬಂದಿದ್ದಾರೆ ಅಂತ. ಉಡುಪಿ ಶಂಕರಾಚಾರ್ಯ ಅಂತ ಅವರಿಗೆ ಸನ್ಯಾಸಿಗಳು ಗುರುಗಳು ಅಂದರೆ ಶಂಕರಾಚಾರ್ಯ ಅಂತಲೇ ಅರ್ಥ. ಆದ್ದರಿಂದ ಉಡುಪಿ ಶಂಕರಾಚಾರ್ಯ ಬಂದಿದ್ದಾರೆ. ವಿದ್ಯಾಮಾನ ತೀರ್ಥರು ಹೋದಾಗಲೂ ಹಾಗೆ ಹೇಳ್ತಾ ಇದ್ರಂತೆ. ಪೇಜಾವರ ಸ್ವಾಮಿಗಳು ಹೋದಾಗಲೂ ಕೂಡ ಉಡುಪಿ ಶಂಕರಾಚಾರ್ಯರು ಅಂತಲೇ ಪ್ರಸಿದ್ಧಿ. ಈ ರೀತಿ ಉತ್ತರ ಭಾರತದಲ್ಲಿ ಪರಿಸ್ಥಿತಿ ಇದೆ. ದಾರ್ಶನಿಕ ಗುರುಗಳು ಅಂತಂದರೆ ಶಂಕರಾಚಾರ್ಯರು ಒಬ್ಬರೇ. ತಮಿಳುನಾಡು ಆ ಕಡೆಗೆಲ್ಲ ಹೋದರೆ ದಾರ್ಶನಿಕ ಗುರುಗಳು ಅಂತಂದರೆ ರಾಮಾನುಜಾಚಾರ್ಯರು ಅಂತ ಅಷ್ಟೇ. ಮಧ್ವಾಚಾರ್ಯರು ಎಂಥ ಕೆಲಸ ಮಾಡಿದ್ದಾರೆ, ಅದು ಹಿಂದಿನವರ ಗಮನಕ್ಕೆ ಬಂದಿತ್ತು. ಗುಜರಾತ್ನಲ್ಲಿ ಮಧ್ವ ಸಿದ್ಧಾಂತ ಪ್ರಚಾರ ಬಹಳ ಚೆನ್ನಾಗಿ ವಾದಿರಾಜ ಸ್ವಾಮಿಗಳು ಮಾಡಿದ್ದರು. ಬಂಗಾಳದ ಕಡೆ ವ್ಯಾಸರಾಜ ಸ್ವಾಮಿಗಳು ಹೋಗಿ ಮಧ್ವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿದ್ದರು. ಇವತ್ತಿಗೂ ಕೂಡ ಆ ಕಡೆ ಭಾಗದ ಜನರು ಮಧ್ವ ಸಿದ್ಧಾಂತವನ್ನೇ ತಮ್ಮ ಸಿದ್ಧಾಂತ ಅಂತ ಒಪ್ಪಿಕೊಂಡಿದ್ದಾರೆ. ಚೈತನ್ಯ ಪಂಥದವರು ಅವರೆಲ್ಲ. ಈ ಕಡೆ ಗುಜರಾತ್ ಕಡೆನೂ ಕೂಡ ವಾದಿರಾಜ ಸ್ವಾಮಿಗಳು ಸಂಚಾರ ಮಾಡಿ ತಮ್ಮ ಪ್ರಭಾವದಿಂದ ಅಲ್ಲಿದ್ದಂಥ ಒಬ್ಬ ಸನ್ಯಾಸಿಗಳಿಗೆ ಜ್ವರ ಬಂದಾಗ ಆ ಜ್ವರ ನಿವಾರಣೆ ಮಾಡಿದರಂತೆ, ಒಂದು ಸಣ್ಣ ಕೃಷ್ಣ ಸ್ತೋತ್ರ ಹೇಳಿ. ಈ ರೀತಿ ತಮ್ಮ ಮಹಿಮೆ ತೋರಿಸಿ ತಮ್ಮ ಸಿದ್ಧಾಂತವನ್ನು, ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು ವಾದಿರಾಜ ಸ್ವಾಮಿಗಳು. ಬಂಗಾಳದಲ್ಲಿ ವ್ಯಾಸರಾಜ ಸ್ವಾಮಿಗಳು ಹೋಗಿ ಇವತ್ತಿಗೂ ಕೂಡ ಇಸ್ಕಾನ್ ಅಂತ ಏನು ಹೇಳ್ತಾರೆ ಅವರೆಲ್ಲರೂ ಕೂಡ ಮಾಧ್ವಮತದ ಫಾಲೋಯರ್ಸೇ. ಮಾಧ್ವಮತವನ್ನೇ ಅವಲಂಬಿಸ್ತಾರೆ. ಸ್ವಲ್ಪ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅಕ್ಷತೆ ಅಂಗಾರಕ ಧಾರಣೆ ಮಾಡೋದಿಲ್ಲ. ಮತ್ತೆ ಬೇಕಾದ್ದು ಉಳಿದದ್ದೆಲ್ಲ ಮಧ್ವ ಸಿದ್ಧಾಂತವನ್ನೇ ಒಪ್ತಾರೆ. ಉತ್ತಮ ರೀತಿಯಲ್ಲಿ ಭಜನೆ ಮಾಡ್ತಾರೆ. ಇಂಥ ಕ್ರಾಂತಿಗಳನ್ನು ಹಿಂದಿನವರು ಮಾಡಿದರು. ನಾವು ಅಂಥ ಕ್ರಾಂತಿಯನ್ನು ಮಾಡಿಲ್ಲ. ಮಾಡಬೇಕು ಅಂತಲೇ ಪೇಜಾವರ ಸ್ವಾಮಿಗಳು ವಿದ್ಯಾಪೀಠ ಸ್ಥಾಪನೆ ಮಾಡಿದರು. ಆದರೆ ಅಲ್ಲಿಯೇ ಪಾಠ ಹೇಳುವ ಯೋಗ ಬಂತು. ನಮ್ಮನ್ನು ಗುರುತಿಸಿ ನೀವಿಲ್ಲೇ ಇರಬೇಕು, ಇಲ್ಲೇ ಪಾಠ ಹೇಳಬೇಕು, ಶಿಷ್ಯರನ್ನು ತಯಾರು ಮಾಡಬೇಕು ಅಂತ ಗಟ್ಟಿ ಇಟ್ಕೊಂಡ್ಬಿಟ್ರು. ಬೇರೆ ಬೇರೆ ಗೌರ್ಮೆಂಟ್ ಕೆಲಸಗಳು ದೊರಕುವ ಸಂಭವನೂ ಇತ್ತು. ಆದರೆ ವಿದ್ಯಾಪೀಠದ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅಂತ
ಅಲ್ಲೇ ಉಳಿಸ್ಕೊಂಡ್ರು. ಹಾಗಾಗಿ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಕೊನೆ ತನಕನೂ ಕೂಡ ವಿದ್ಯಾಮಾನ್ಯ ತೀರ್ಥರು ಮತ್ತು ಪೇಜಾವರ ಸ್ವಾಮಿಗಳು ಹೇಳ್ತಿದ್ರು, ಉತ್ತರ ಭಾರತದಲ್ಲಿ ಮಧ್ವ ಸಿದ್ಧಾಂತ ಪ್ರಚಾರ ಆಗಬೇಕು. ಇವತ್ತು ಎಷ್ಟು ಪುರಾಣ ಗ್ರಂಥಗಳನ್ನು ನಾವು ನೋಡ್ತೇವಲ್ಲ, ಎಲ್ಲ ಉತ್ತರ ಭಾರತದಲ್ಲಿ ಮುದ್ರಣ ಆಗಿರೋದು. ಗೀತಾ ಪ್ರೆಸ್ನಿಂದ ಗೀತಾ ಪ್ರೆಸ್ ಗೋರಖ್ಪುರ್ ಅಂತ, ಆ ಗೋರಖ್ಪುರ್ನ ಗೀತಾ ಪ್ರೆಸ್ನವರು ಭಗವದ್ಗೀತೆ, ಭಾಗವತ, ಭಾರತ, ಪುರಾಣಗಳು, ಸಮಗ್ರ ಪುರಾಣಗಳು ಎಲ್ಲವನ್ನೂ ಕೂಡ ಮುದ್ರಣ ಮಾಡಿಟ್ಟಿದ್ದಾರೆ. ಅಲ್ಲಿ ಅಷ್ಟು ಆಧ್ಯಾತ್ಮಿಕತೆ ಜಾಗರೂಕವಾಗಿದೆ. ಮಧ್ವ ಸಿದ್ಧಾಂತ ಅವರಿಗೆ ತಿಳಿಸಬೇಕು. ಬಹಳ ಚೆನ್ನಾಗಿ ಮೆಚ್ಚುತ್ತಾರೆ. ಇದು ಅವರ ಆಸೆ ಇತ್ತು. ಅದಕ್ಕೆ ಕೊನೆಗೆ ವಿದ್ಯಾಮಾನ್ಯ ತೀರ್ಥರು ಅವರ ಹತ್ರನೇ ತಾನಾಗೇ ಒಬ್ಬ ಶಿಷ್ಯರು ಬಂದರು. ಅವರು ನಮಗೆ ಪೂರ್ವಾಶ್ರಮದಲ್ಲಿ ದೂರದ ಬಳಗದವರೇ ಆಗಬೇಕು. ಗಡಿಚಿಂತಿ ಅಂತ ಕುಷ್ಟಗಿ ಕಡೆ ಒಂದು ಊರು. ಗಡಿಚಿಂತಿ ರಾಮಾಚಾರ್ಯರು ಅಂತನ್ನುವರು ಹೈದರಾಬಾದ್ನಲ್ಲಿ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದವರು. ಕೊನೆಗೆ ವೈರಾಗ್ಯ ಬಂದು ಅದನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಅಲ್ಲೇ ತಪಸ್ಸು ಮಾಡ್ತಾ ಕೂತ್ಬಿಟ್ಟು. ವಿದ್ಯಾಮಾನ್ಯ ತೀರ್ಥರು ಹಿಮಾಲಯಕ್ಕೆ ಹೋದಾಗ ಅವರ ಬಳಿ ಬಂದು ಶಿಷ್ಯತ್ವ ವಹಿಸಿದರು. ಅವತ್ತಿನಿಂದ ಗಡಿಚಿಂತಿ ರಾಮಾಚಾರ್ಯರು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದವರು ಸಂಪೂರ್ಣ ವಿರಕ್ತರಾಗಿ, ಅವರ ವೇಷ ನಾನು ನೋಡಿದ್ದೇನೆ, ಎಂದೂ ಕೂಡ ಅಂಗಿ ಹಾಕ್ಕೊಂಡವರಲ್ಲ, ಧೋತ್ರ ಉಟ್ಕೊಂಡವರಲ್ಲ. ಕೆಳಗಡೆ ಒಂದು ಮಡಿಪಂಚೆ, ಹೊದ್ಕೊಳ್ಳಿಕ್ಕೆ ಒಂದು ಮಡಿಪಂಚೆ, ಅಂಗವಸ್ತ್ರ, ಒಂದು ಅಂಗವಸ್ತ್ರ ಉಟ್ಕೊಳ್ಳಿಕ್ಕೆ, ಒಂದು ಅಂಗವಸ್ತ್ರ ಹೊದ್ಕೊಳ್ಳಿಕ್ಕೆ, ಈ ರೀತಿ ವಿರಕ್ತರಾಗಿ ಜೀವನ ನಡೆಸ್ಕೊಂಡಿದ್ದವರು. ಅವರು ಅಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪ ಮಧ್ವ ಸಿದ್ಧಾಂತ ಪ್ರಚಾರ ಮಾಡಿದರು. ಒಂದು ಕೊರತೆ ಏನಾಗಿತ್ತು ಅಂತಂದರೆ, ಅಲ್ಲಿ ಹೋಗಿ ಮಧ್ವ ಸಿದ್ಧಾಂತ ಪ್ರಚಾರ ಮಾಡಬೇಕಾದ್ರೆ ಹಿಂದಿ ಬರಬೇಕು. ನಮ್ಗೆ ಯಾರಿಗೂ ಆ ರೀತಿಯ ಹಿಂದಿ ಬರ್ತಾ ಇದ್ದಿಲ್ಲ. ಅಥವಾ ಇಂಗ್ಲೀಷ್ ಬರಬೇಕು, ಆಂಗ್ಲ ಭಾಷೆ ಅದರಲ್ಲೂ ನೈಪುಣ್ಯ ಇಲ್ಲ. ಈ ಕಾರಣದಿಂದ ಉತ್ತರ ಭಾರತದಲ್ಲಿ ಮಧ್ವ ಸಿದ್ಧಾಂತ ಪ್ರಚಾರ ಕುಂಠಿತವಾಯಿತು. ಗಡಿಚಿಂತಿ ರಾಮಾಚಾರ್ಯ ಒಳ್ಳೆ ಹಿಂದಿ ಜ್ಞಾನ, ಆಂಗ್ಲ ಭಾಷೆಯಲ್ಲೂ ಅಷ್ಟೇ ಪರಿಣತಿ ಇತ್ತು. ಅವರು ಅದನ್ನು ಮಾಡಿದರು. ಮಾಡಿದಾಗ ಎಷ್ಟು ಜನ ಅವರ ಶಿಷ್ಯರಾಗಿದ್ದರು ಅಂತಂದರೆ, ಒಂದು ದೊಡ್ಡ ಮಧ್ವರಾದ್ಧಾಂತ ಸಂವರ್ಧನಿ ಸಭಾ ಅಧಿವೇಶನವನ್ನು ಅವರು ಪ್ರಯಾಗದಲ್ಲಿ ಮಾಡಿದರು. ಪ್ರಯಾಗದಲ್ಲಿ ಮಧ್ವ ಸಿದ್ಧಾಂತ ಸಂವರ್ಧನಿ ಸಭಾ ಅಂತ ವಿದ್ಯಾಮಾನ್ಯ ತೀರ್ಥರು ಮಾಡ್ತಾ ಇದ್ದರು. ಪ್ರಯಾಗದಲ್ಲಿ ಮಾಡಬೇಕು ಅಂತ ಸಂಕಲ್ಪಕ್ಕೆ ಬಂತು. ರಾಮಾಚಾರ್ಯರು ನೇತೃತ್ವ ವಹಿಸಿ ಅಲ್ಲಿಯ ಎಲ್ಲ ಲಾಯರ್ಸು, ಪ್ರಯಾಗರಾಜ್ ಅಲ್ಲಿಯ ಎಲ್ಲ ಲಾಯರ್ಸು, ಆಮೇಲೆ ಜಡ್ಜಿಗಳು, ಅವ್ರನ್ನೆಲ್ಲ ಕಲೆ ಹಾಕಿ, ದೊಡ್ಡ ದೊಡ್ಡ ಬುದ್ಧಿಜೀವಿಗಳನ್ನು ಕಲೆ ಹಾಕಿ ಉತ್ತಮವಾದ ರೀತಿಯಲ್ಲಿ ಪ್ರಚಾರ ಮಾಡಿದರು. ಅವರೆಲ್ಲ ಬಹಳ ಸಂತೋಷಪಟ್ಟರು. ಎಷ್ಟು ಚೆನ್ನಾಗಿದೆ ಮಧ್ವ ಸಿದ್ಧಾಂತ ಅಂತ ಸಂತೋಷಪಟ್ಟರು. ಆದರೆ ಅಲ್ಲಿ ಪರಂಪರೆ ಮುಂದುವರಿಲಿಲ್ಲ. ಇದೆಲ್ಲ ಆಗಬೇಕಾದ ಕೆಲಸಗಳು ಬಹಳಷ್ಟು ಇದೆ. ಉತ್ತರ ಭಾರತಕ್ಕೆ ಹೋಗಿ ಹಿಂದಿಯಲ್ಲಿ ಮಧ್ವ ಸಿದ್ಧಾಂತ ಪ್ರಚಾರ ಮಾಡಬೇಕು. ಹಳ್ಳಿಗಳಲ್ಲಿ ಅವರೆಲ್ಲ ಭಕ್ತರಿದ್ದಾರೆ. ಬೇಕಾದಷ್ಟು ಭಾಗವತ ಶ್ರವಣ ಮಾಡಲಿಕ್ಕೆ ಹೇಗೆ ಮುನ್ನುಗ್ತಾರೆ ಅಂತಂದರೆ, ನಾವು ಹರಿದ್ವಾರದಲ್ಲಿದ್ದು ನೋಡಿದ್ದೇವೆ. ಅಲ್ಲಿಯ ಭಾಗವತ ಪ್ರವಚನ ಅಂದರೆ ಹಾಡು ಪ್ರಧಾನ ಅಷ್ಟೇ. ಭಾಗವತ ತತ್ವ ಕಥೆ ಬಹಳ ಗೌಣ, ಹಾಡು ಭಜನೆ ಇದು ಪ್ರಧಾನ. ಅಂಥದ್ದಕ್ಕೆ ಮುಗಿಬೀಳ್ತಾರೆ ಜನ. ಸಿದ್ಧಾಂತ ಹೇಳಿದ್ರಂತೂ ಬಹಳ ಸಂತೋಷ ಪಡ್ತಾರೆ. ಅಂಥ ಕಾರ್ಯ ಆಗಬೇಕಾದದ್ದಿದೆ. ಅದಕ್ಕೆ ಈ ಆಂಗ್ಲ ಭಾಷೆಯಲ್ಲಿ ಪರಿಣತರಾದವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಒಳ್ಳೆ ಬುದ್ಧಿವಂತರಿರ್ತಾರೆ, ಅವರೆಲ್ಲ ಈ ಕಡೆ ಬರಬೇಕು. ಅಂಥ ಕೆಲಸ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇಲ್ಲಿ ಈಗ ಇವತ್ತು ನೋಡಿದ್ರಿ, ಗುರುಪ್ರಸಾದ್ ಅನ್ನೋರು ಬಂದಿದ್ದರು, ಹಾಗೆ ಕಾಂತೇಶ್ ಅಂತ ಒಬ್ಬರಿದ್ದರು. ಅವರೆಲ್ಲ ಸೇರಿ ಒಂದು ಸಂಘ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಆನ್ಲೈನ್ ಅನುವ್ಯಾಖ್ಯಾನ ಪಾಠ ಕಲಿತಾ ಇದ್ದಾರೆ. ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿಸ್ಕೊಂಡ್ರು ತಪ್ಪದೆ. ಅದಾದಮೇಲೆ ಈಗ ಅನುವ್ಯಾಖ್ಯಾನ ಶುರು ಮಾಡಿದ್ದಾರೆ. ಅವ್ರಿಗೆ ಇದೆಲ್ಲ ಅರ್ಥ ಆಗ್ತದೆ. ಯಾಕೆ ಅಂತಂದರೆ, ಆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿದ್ದರೆ ಎಷ್ಟು ಬುದ್ಧಿಶಕ್ತಿ ಇರಬೇಕು. ಅಂಥ ಬುದ್ಧಿವಂತರು ಈ ಕಡೆ ಬಂದು ಆಕರ್ಷಿತರಾಗಿ ಇದನ್ನು ಕಲಿತಾ ಇದ್ದಾರೆ. ಅದೇ ರೀತಿ ಎಲ್ಲರೂ
ಪ್ರಯತ್ನ ಮಾಡಿಬಿಟ್ರೆ ಎಲ್ಲ ಕಡೆ ದ್ವೈತ ಸಿದ್ಧಾಂತ ಪ್ರಚಾರ ಆಗ್ತದೆ. ನಾವು ಕನ್ನಡದಲ್ಲಿ ಹೇಳಬಲ್ಲಿವು ಅಷ್ಟೇ. ಭಾಗವತಗಳನ್ನು ಹೇಳಿದ್ದೇವೆ, ಅನೇಕರು ಅದನ್ನು ಮೆಚ್ಚಿದ್ದಾರೆ. ಅಷ್ಟು ಮಾತ್ರದಿಂದಲೇ ಇಷ್ಟು ದೊಡ್ಡ ವೈಭವ, ಈ ಸಮಾರಂಭ ಅದು ಬೇಕಾಗಿದ್ದಿಲ್ಲ. ಬಹಳ ದೊಡ್ಡ ಕಾರ್ಯ ಏನಾದರೂ ಮಾಡಬೇಕು, ಅಂಥ ಕಾರ್ಯ ದೇವರು ಮಾಡಿಸ್ಕೊಳ್ಬೇಕಷ್ಟೇ. ಆದರೆ ಉದ್ಗ್ರಂಥ ಪಾಠಗಳನ್ನಂತೂ ಇವತ್ತಿಗೂ ಹೇಳ್ತಾ ಇದ್ದೀವಿ. ಅದರಿಂದ ಪ್ರೇರಣೆ ಆಗಿ ಈ ರೀತಿ ಮಾಡಿದ್ದಾರೆ ಅಂತ ಭಾವಿಸಿದ್ದೀವಿ. ಇತ್ತೀಚೆಗಷ್ಟೇ ವ್ಯಾಸರಾಜರು ಮಾಡಿದಂಥ ಗ್ರಂಥಗಳು ವ್ಯಾಸತ್ರಯ ಅಂತ ಪ್ರಸಿದ್ಧ. ಅದನ್ನು ಸಮಗ್ರ ಪಾಠ ಹೇಳಬೇಕು ಅಂತಿತ್ತು. 3 ಗ್ರಂಥ ಪಾಠ ನಿತ್ಯವೂ ನಡೀತಾ ಇದೆ. ಒಂದು ಗ್ರಂಥ ನ್ಯಾಯಾಮೃತ ಅನ್ನುವಂಥ ಗ್ರಂಥದ ಪಾಠ ಮುಕ್ತಾಯವಾಯಿತು. ಇನ್ನೆರಡು ತರ್ಕತಾಂಡವ ಮತ್ತು ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳ ಪಾಠ ನಡೀತಾ ಇದೆ. ಇನ್ನೊಂದು ದ್ವೈತದ್ಯುಮಣಿ ಅಂತ ಒಂದು ಇಡೀ ಮಾಧ್ವ ಸಿದ್ಧಾಂತದಲ್ಲಿ ಅದ್ಭುತವಾದ ಗ್ರಂಥ. ಇತ್ತೀಚೆಗಷ್ಟೇ ಇಡೀ ಗ್ರಂಥ ಸುಧಾದಕ್ಕಿಂತಲೂ ಕೂಡ ದೊಡ್ಡದು ಅಂಥ ದ್ವೈತದ್ಯುಮಣಿಯ ಗ್ರಂಥವನ್ನು ಒಬ್ಬರು ಅಂತಂದರೆ ಅವರೆಲ್ಲ ನಿಮಗೆ ಪರಿಚಿತರೆ. ಪಗಡಾಲ ಆನಂದ ತೀರ್ಥಾಚಾರ್ಯರ ಮಕ್ಕಳು ಅಖಂಡ ತಪಸ್ಸಿನಂತೆ ಮಾಡಿ ಇಡೀ ಗ್ರಂಥ ಬಾಯಲ್ಲಿ ಅವರಿಗೆ ನಾಲಿಗೆಯಲ್ಲಿ ಅದನ್ನು ವಿದ್ವಾಂಸರ ಮಂಡಳಿ ಮುಂದೆ ಪರೀಕ್ಷೆ ಕೊಟ್ಟರು. ಅಲ್ಲಿಗೂ ಕೂಡ ನಾವು ಹೋಗಿದ್ವಿ. ಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ನೀವು ದ್ವೈತದ್ಯುಮಣಿ ಪಾಠ ಹೇಳಿದ್ದೀರಿ, ಬರಬೇಕು ಪರೀಕ್ಷೆಗೆ ಅಂತ ಒತ್ತಾಯಪೂರ್ವಕವಾಗಿ ಕರೆಸಿದ್ರು. ಅವರು ಅಷ್ಟು ಹೇಳಿದ್ದಾರೆ ಅಂತ ಹೋಗಿ ಪರೀಕ್ಷೆ ಮಾಡಿ ಬಂದ್ವಿ. ಬಹಳ ಸಂತೋಷ. ಆದರೆ ಇದೆಲ್ಲ ಭಾಷಾಂತರಗೊಳ್ಳಬೇಕು, ಆ ಕೆಲಸ ಬಾಕಿ ಇದೆ. ಅದನ್ನು ಇಂಗ್ಲೀಷ್ ಬಲ್ಲವರು, ಹಿಂದಿ ಚೆನ್ನಾಗಿ ಬಲ್ಲವರು ಮುಂದೆ ಬಂದರೆ ನಾವು ಸಹಕಾರ ಮಾಡಬಲ್ಲಿವು ಅಷ್ಟೇ. ಅವರಿಗೆ ಬೋಧನೆ ಮಾಡಿ ಯಾವ ರೀತಿ ಅದನ್ನು ನಿರೂಪಣೆ ಮಾಡಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಸಾಧ್ಯ. ಅದರಿಂದ ಆಚಾರ್ಯ ಹೇಳಿದ ಹಾಗೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸ ಮೀಶಪದೇ. ಬೇಕಾದಷ್ಟು ಲೌಕಿಕ ಓದಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ, ಹಣ ಸಂಪಾದನೆ ಮಾಡಿದ್ದೀರಿ, ಲೌಕಿಕ ಬೇಕಾದಷ್ಟು ಆಗಿದೆ, ಸಾಕು ಮಾಡ್ರಿ. ರಿಟೈರ್ ಆದಮೇಲಾದರೂ ಕೂಡ ಪ್ರವಣಂಕುರು ಮಾನಸ ಮೀಶಪದೇ. ಭಗವಂತನ ಪದ ಅಂದರೆ ಪದಗಳು, ಶಾಸ್ತ್ರಗಳು, ದಾಸರ ಪದಗಳು, ಆ ಕಡೆ ಸ್ವಲ್ಪ ಮನಸ್ಸನ್ನು ಹಾಕಿರಿ ಅಂತ ಆಚಾರ್ಯರು ಸಂದೇಶ ಕೊಟ್ಟದ್ದೇ ಅದಕ್ಕೋಸ್ಕರ. ಲೋಕ ಬಿಡ್ರಿ ಅಂತೇನು ಹೇಳಲಿಲ್ಲ. ಬಹುಲೋಕ ವಿಚಿಂತನೆಯ ಅಲಂ, ಅತಿಶಯವಾಗಿ ಲೋಕಚಿಂತನೆಯಲ್ಲಿ ಮುಳುಗಬೇಡ್ರಿ. ಅತ್ಯುಷ್ಣಾತ್ ಸಘೃತಾದ್ ಅನ್ನಾತ್, ಬಿಸಿ ಬಿಸಿ ಅನ್ನ, ತುಪ್ಪ, ಅಚ್ಛಿದ್ರಾಜ್ಯೈವ ವಾಸಸಃ, ತೂತಿಲ್ಲದ ಹರಕಿಲ್ಲದ ಬಟ್ಟೆ, ಇಷ್ಟಕ್ಕೆಷ್ಟು ಬೇಕು ಅಷ್ಟು ಸಂಪಾದನೆ ಮಾಡಿಕೊಂಡು ಉಳಿದ ಸಮಯವನ್ನೆಲ್ಲ ಇದಕ್ಕೆ ಹಾಕಿರಿ, ವೇದಾಂತ ವಿದ್ಯೆಗೆ ಹಾಕಿರಿ ಅಂತ ಶಾಸ್ತ್ರಗಳಲ್ಲಿ ಆಚಾರ್ಯರು ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತು ಮಧ್ವಾಚಾರ್ಯರ ಸಂದೇಶ ಏನು ಅಂತಂದರೆ, ಸುಲಭವಾಗಿ ಪ್ರಾಮಾಣಿಕ ರೀತಿಯಲ್ಲಿ ನಿಮಗೆ ಹಣ ಬರೋದಿದ್ದರೆ ಒಣ ವೈರಾಗ್ಯ ಮಾಡಿ ಬೇಡ ಅಂತ ಬಿಡಬೇಡ್ರಿ. ಅದನ್ನು ಹೇಳ್ತಾರೆ. ಒಣ ವೈರಾಗ್ಯ ತೋರಿಸಿ ಹಣ ಬರೋದನ್ನು ಬಿಡಬೇಡಿ. ಬೇಕಾದಷ್ಟು ಬರೋದಿದ್ದರೆ ಬರಲಿ. ಸಜ್ಜನಾರ್ಥೆ ಅನುಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ. ನಿಮಗದು ಹೆಚ್ಚು. ಅದನ್ನೆಲ್ಲ ಯಾರು ಉದ್ಯೋಗದಲ್ಲಿ ಇರೋದಿಲ್ಲ, ಸಜ್ಜನರಿದ್ದಾರೆ, ಅಯಾಚಿತ ವ್ರತದಲ್ಲಿದ್ದಾರೆ, ಯಾಚನೆಯೂ ಮಾಡೋದಿಲ್ಲ, ಅಂಥ ವ್ರತದಲ್ಲಿದ್ದಾರೆ, ಅವರಿಗೆ ವಿನಿಯೋಗ ಮಾಡಿ, ಅವರಿಗೆ ಅದನ್ನು ಖರ್ಚು ಮಾಡಿರಿ. ನೀವು ಬಂದಾಗ, ಅನಾಯಾಸ ಬಂದಾಗ ಅದನ್ನು ವೃಥಾತ್ಯಾಗ ಮಾಡಬೇಡಿ, ಅದನ್ನು ಬಯಸ್ರಿ. ನೀವೇನಾದರೂ ಅದನ್ನು ವಿನಿಯೋಗ ಮಾಡೋದಿದ್ದರೆ, ಯಾರು ಉದ್ಯೋಗದಲ್ಲಿಲ್ಲ, ಸಜ್ಜನರಾಗಿದ್ದಾರೆ, ಶಾಸ್ತ್ರಾಧ್ಯಯನ ಮಾಡ್ತಾ ಅದರಲ್ಲೇ ಇರ್ತಾರೆ, ಅಂಥವರಿಗೆ ಬೇರೆ ಇರೋದಿಲ್ಲ, ಅವರಿಗೆ ವಿನಿಯೋಗ ಮಾಡಿರಿ. ಇದೆಲ್ಲ ಶ್ರೀಮದಾಚಾರ್ಯರ ಸಂದೇಶಗಳು. ಅದನ್ನು ನಿರೂಪಣೆ ಮಾಡ್ತಾ ಇನ್ನೊಂದು ಹರಿಸರ್ವೋತ್ತಮತ್ವ ನಮ್ಮ ಮುಖ್ಯ ಸಿದ್ಧಾಂತ. ಸನ್ಯಾಸ ದೀಕ್ಷೆ ಕೊಡುವಾಗ ಆ ಮಾತನ್ನು ಹೇಳಿರ್ತಾರೆ. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಪ್ರಣವ ಮಂತ್ರ ಉಪದೇಶ ಮಾಡಿ ಗುರುಗಳು ಶಿಷ್ಯನಿಗೆ ಆಜ್ಞೆ ಮಾಡಬೇಕಂತೆ. ಹರಿಸರ್ವೋತ್ತಮತ್ವವನ್ನು ಯಾವಾಗಲೂ ಪ್ರತಿಪಾದನೆ ಮಾಡಿರಿ. ಎಲ್ಲರ ಮನಸ್ಸಿನಲ್ಲಿ ಹರಿಯೇ ಸರ್ವೋತ್ತಮ, ಅವನನ್ನು ಬಿಟ್ಟರೆ ಬೇರೆಯವರಿಲ್ಲ, ಅವರೆಲ್ಲರೂ ಕಿಂಕರರು, ಉಳಿದವರೆಲ್ಲ ಹರಿಯ ದಾಸರು. ಪರಮಾತ್ಮ ಒಬ್ಬನೇ ಶ್ರೀಹರಿ, ಉಳಿದವರೆಲ್ಲ ಹರಿದಾಸರು. ಈ ಸಿದ್ಧಾಂತವನ್ನು ನೀವು ಯಾವಾಗಲೂ ಪ್ರಚಾರ ಮಾಡಿರಿ. ಅದಕ್ಕೆ ಸನ್ಯಾಸಿ ದೀಕ್ಷೆ ಕೊಡೋದು.
ಅದನ್ನು ಮಾಡಬೇಕಾದ್ರೆ ಅದು ಗೊತ್ತಿದ್ದವರಿಗೆ ದೃಢ ಆಗಲಿಕ್ಕೋಸ್ಕರ ಪಾಠ ಪ್ರವಚನ ಮಾಡಬೇಕು. ಅದು ಗೊತ್ತಿಲ್ಲದಿದ್ದವರಿಗೆ ಸುಲಭವಾದ ಶೈಲಿಯಲ್ಲಿ ಹರಿಸರ್ವೋತ್ತಮತ್ವ ಬೋಧನೆ ಮಾಡಬೇಕು. ಅವ್ರಿಗೆ ಕೂತರೆ ನಿಂತರೆ ಹರಿ ಸರ್ವೋತ್ತಮ ಅನ್ನೋ ಎಚ್ಚರಿಕೆ ಇರಬೇಕು. ಆ ರೀತಿ ಮಾಡಬೇಕು. ಅದಕ್ಕೆ ಸನ್ಯಾಸ ಅಂತ ಕೊಡೋದು. ಹೆಂಡತಿ ಮಕ್ಕಳು ಈ ವ್ಯವಹಾರ ಇದ್ದುಬಿಟ್ರೆ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿದ್ದೀರಿ, ಸನ್ಯಾಸ ದೀಕ್ಷೆ ತಗೋತಾ ಇದ್ದೀರಿ. ಸುಮ್ಮನೆ ಸನ್ಯಾಸ ದೀಕ್ಷೆ ತಗೋಬೇಡಿ, ಹರಿಸರ್ವೋತ್ತಮತ್ವವನ್ನು ನಿರಂತರ ಪ್ರಚಾರ ಮಾಡಿರಿ. ಇದು ಸನ್ಯಾಸ ಕೊಡುವ ಗುರುಗಳು ಶಿಷ್ಯರಿಗೆ ಆದೇಶ ಮಾಡಬೇಕಾದ ಕ್ರಮ. ಅದರಿಂದ ಒಂದು ಸಣ್ಣ ರೀತಿಯಲ್ಲಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ಇವತ್ತು ಲೋಕದಲ್ಲಿ 3 ದೇವತೆಗಳು ಪ್ರಸಿದ್ಧರಾದವರು ಇದ್ದಾರೆ, ಉತ್ತಮರು ಅಂತ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ದೇವತೆಗಳು ಬಹಳ ಪ್ರಸಿದ್ಧರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಈ 3 ದೇವತೆಗಳಲ್ಲಿ ಯಾರು ದೊಡ್ಡವರು ಅಂತ ಹಿಂದೆಲ್ಲ ಪರೀಕ್ಷೆ ನಡೆದಿದೆ. ಭೃಗು ಋಷಿಗಳು ಪರೀಕ್ಷೆ ಮಾಡಿದರು, ಹರಿಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದರು. ಇದೆಲ್ಲ ವೆಂಕಟೇಶ ಮಹಾತ್ಮೆಯಲ್ಲಿ ಬರ್ತದೆ, ಪುರಾಣಗಳಲ್ಲೆಲ್ಲ ಇದೆ. ಅತಿ ಸುಲಭ ರೀತಿಯಲ್ಲಿ ಈ 3 ದೇವತೆಗಳಲ್ಲಿ ಸರ್ವೋತ್ತಮ ಯಾರು ಅಂತ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಮಾರ್ಗ ಇದೆ. 3 ಜನರ ವಾಹನ ಏನು ಅಂತ ವಿಚಾರ ಮಾಡಿ. ಇವತ್ತು ಲೋಕದ ದೃಷ್ಟಿಯಲ್ಲಿ ಯಾರನ್ನ ನಾವು ದೊಡ್ಡವರು ಅಂತ ಕರಿತೇವೆ? ಎತ್ತಿನ ಬಂಡಿಯಲ್ಲಿ ಹೋಗುವವರು ಸಾಧಾರಣರು. ಬರೀ ಎತ್ತಿನ ಬಂಡಿಯಲ್ಲಿ ಅಷ್ಟೇ ಹೋಗ್ತಾರೆ. ಇವತ್ತು ಬಿಟ್ಟರೆ ನಾಳೆ ರಾತ್ರಿಗೆ ಸೇರ್ತೀವಿ, ನಮ್ಗೆ ಪೂರ್ ಸೇರ್ಬೇಕಾದ್ರೆ. ಎತ್ತಿನ ಬಂಡಿ ವಾಹನ ಸಾಧಾರಣರಿಗೆ. ಇನ್ನು ಸ್ವಲ್ಪ ದೊಡ್ಡ ಮಟ್ಟದವರು, ಸ್ವಲ್ಪ ಎತ್ತರದ ಮಟ್ಟದವರು ಸಮುದ್ರಯಾನ ಮಾಡ್ತಾ ಇದ್ರು, ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ವಿದೇಶಗಳಿಗೆ ಹೋಗಿ. ಅವರು ಮಧ್ಯಮ ವರ್ಗದವರು. ಇನ್ನೂ ಹಣವಂತರು, ಇನ್ನೂ ಧನಿಕರಾದವರು ಅವರು ವಿಮಾನದಲ್ಲಿ ಹೋಗ್ತಾ ಇದ್ರು. ವಿಮಾನದಲ್ಲಿ ಹೋದರೆ ಭಾರಿ ಶ್ರೀಮಂತ, ದೊಡ್ಡವನು ಅಂತ ಅರ್ಥ. ಅದಕ್ಕೆ ಬೆಲೆನೇ ಹಾಗೆ. ಹಡಗಿನಲ್ಲಿ ಹೋದರೆ ಅಷ್ಟೇ. ಇನ್ನು ಎತ್ತಿನ ಬಂಡಿಯಲ್ಲಿ ಹೋದರೆ ಪೂರ್ತಿ ಕೆಳಗೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ದೇವತೆಗಳಿದ್ದಾರಲ್ಲ, ಅವರ ವಾಹನ ಯಾವುದು? ಅವರು ಹೇಗೆ ಸಂಚಾರ ಮಾಡ್ತಾರೆ ನೋಡು. ಬ್ರಹ್ಮದೇವರು ಸಂಚಾರ ಮಾಡೋದು ಹಂಸ ವಾಹನ. ಹಂಸ ಆಕಾಶದಲ್ಲಿ ಹೋಗೋದಿಲ್ಲ, ನೀರಿನಲ್ಲಿರ್ತದೆ. ಹಂಸ ಇರೋದು ನೀರಿನಲ್ಲಿ, ಅದು ನೀರಿನಲ್ಲಿ ಸಂಚಾರ ಮಾಡಿಕೊಂಡು ಹೋಗ್ತದೆ. ಹಂಸ ವಾಹನರು ಚತುರ್ಮುಖ ಬ್ರಹ್ಮದೇವರು. ಇನ್ನು ರುದ್ರದೇವರು, ಅವರು ವೃಷಭ ವಾಹನ, ಎತ್ತು ಅಂದರೆ ಎತ್ತಿನ ಬಂಡಿ ಇದ್ದಾಗೆ, ಬುಲಾಕಾರ್ ಅಷ್ಟೇ. ಅದರಲ್ಲಿ ಸಂಚಾರ ಮಾಡುವವರು ರುದ್ರದೇವರು, ಎತ್ತಿನ ಮೇಲೆ ಸಂಚಾರ ಮಾಡ್ತಾರೆ. ನಂದಿ ವಾಹನ ಅಂತ ಅವರಿಗೆ ಹೆಸರು. ಇನ್ನು ಪರಮಾತ್ಮ ಗರುಡ ವಾಹನ. ಗರುಡ ಎಂದು ನೆಲದ ಮೇಲೆ ಓಡಾಡೋದೇ ಇಲ್ಲ, ನೀರಿಗೂ ಇಳಿಯೋದಿಲ್ಲ, ಆಕಾಶದಲ್ಲೇ ಓಡಾಡೋದು. ಹಾಗಾದರೆ ಆಕಾಶದಲ್ಲಿ ಓಡಾಡುವವನು ದೊಡ್ಡವರ, ನೀರಿನಲ್ಲಿ ಓಡಾಡುವವರು ದೊಡ್ಡವರ, ಭೂಮಿಯಲ್ಲಿ ಎತ್ತಿನ ಬಂಡಿಯಲ್ಲಿ ಹೋಗೋರು ದೊಡ್ಡವರ? ಇಷ್ಟು ಪರೀಕ್ಷೆ ಮಾಡಿದರೆ ಗೊತ್ತಾಗ್ತದೆ. ಅವರ ವಾಹನ ನೋಡಿದರೆ ಹಂಸವಾಹನನಾಗಿರ್ತಕ್ಕಂಥ ಬ್ರಹ್ಮದೇವರು ಮಧ್ಯಮ ಮಟ್ಟದಲ್ಲಿದ್ದಾರೆ. ಅವರ ಮಗನಾಗಿ ಎತ್ತಿನ ಬಂಡಿಯಲ್ಲಿ ಓಡಾಡುವವರು, ಎತ್ತಿನ ಮೇಲೆ ಸಂಚಾರ ಮಾಡುವವರು ರುದ್ರದೇವರು. ಗರುಡ ವಾಹನನಾಗಿ ಆಕಾಶದಲ್ಲಿ ಬರ್ರಂತ ಹೋಗುವವನು. ಇವತ್ತು ಎಲ್ಲರೂ ಆಕಾಶದಲ್ಲಿ ಹೋಗ್ತಾರೆ. ಟ್ರೈನ್ ಇರ್ತದೆ, ಆದರೂ ಆಕಾಶದಲ್ಲಿ ಹೋದರೆ ಬೇಗ ಮುಟ್ಟಬಹುದು. ಅದೊಂದು ದೊಡ್ಡಸ್ತಿಕೆ ಲಕ್ಷಣ. ಇನ್ನೂ ದೊಡ್ಡಸ್ತಿಕೆ ಲಕ್ಷಣ ಉಂಟು, ಹೆಲಿಕಾಪ್ಟರ್ ಅಂತ. ಸ್ವಂತನೇ ಇಟ್ಕೊಂಡಿರ್ತಾರೆ. ಅದನ್ನೇ ಬೇಕಾದ್ರೆ ಇಟ್ಕೊಳ್ಳಿ, ನಾರಾಯಣಂದವರು ಸ್ವಂತ. ಯಾರೂ ಗರುಡನ್ನು ಉಪಯೋಗಿಸುವ ಹಾಗಿಲ್ಲ, ಅದು ಅವನು ಮಾತ್ರ. ಯಾಕೆ ಹೆಲಿಕಾಪ್ಟರ್ ಅವ್ರದ್ದು ಮಾತ್ರ, ಅದು ಪಬ್ಲಿಕ್ ಆಗಿ ಇರೋದಿಲ್ಲ. ಗರುಡನು ಅಷ್ಟೇನೆ, ಇನ್ಯಾರಿಗೂ ಗರುಡ ವಾಹನತ್ವ ಇಲ್ಲ. ಅದನ್ನು ಯಾರ್ಯಾರಿಗೂ ಕೊಡೋದಿಲ್ಲ ಪರಮಾತ್ಮ. ಅದಕ್ಕೆ ಪೌಂಡ್ರಕ ವಾಸುದೇವ ಅಂತಿದ್ದ. ಅವನು ನಾನೇ ದೇವರು, ನಾನೇ ದೇವರು, ನಾನೇ ಪರಮಾತ್ಮ ಅಂತ ಅವನಿಗೆ ಅಹಂಕಾರ. ಯಾರೋ ಹುಡುಗ ಕೇಳಿದ್ನಂತೆ, ನಿನಗೆ ಶ್ರೀವತ್ಸ ಚಿಹ್ನೆ ಇಲ್ವಲ್ಲೋ ಅಂತಂದ. ಶ್ರೀವತ್ಸ ಚಿಹ್ನೆ ಅಂದರೆ ಏನು? ಅದು ಎದೆಯಲ್ಲೂ ಒಂದು ಕಲೆ ಇರ್ತದೆ, ಅದು ಶ್ರೀವತ್ಸ ಚಿಹ್ನೆ. ಇವನು ರಾತ್ರಿ ಕೊಳ್ಳಿ ಇಟ್ಟುಕೊಂಡು ಎದೆ ಸುಟ್ಟುಕೊಂಡು ಆಮೇಲೆ ಅದು ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಔಷಧಿ ಎಲ್ಲ ಮಾಡಿ ಅದು ಮಾಯೋದು ಅಂತಾರಲ್ಲ, ಪೂರ್ತಿ ವಾಸಿ ಆದಮೇಲೆ ಇದು ಶ್ರೀವತ್ಸ ಚಿಹ್ನೆ ಅಂತ ಹೇಳ್ಕೊಂಡಂತ. ಇದೇ ಶ್ರೀವತ್ಸ ಚಿಹ್ನೆ ಅಲ್ಲ. ಯಾರು ಒಪ್ಪಿದ್ರು, ಹೌದು ಶ್ರೀವತ್ಸ ಚಿಹ್ನೆ ಏನಿದೆ, ಗರುಡ ವಾಹನನಾಗಿ ಸಂಚಾರ ಮಾಡಬೇಕಲ್ಲ. ಒಂದು ಗರುಡನ ತಯಾರು ಮಾಡಿಸಿ ಅದರೊಳಗೊಂದು ಮಿಷನ್ ಇಟ್ಟು ಆ ಗರುಡನ ಮೇಲೆ ಕೂತ್ಕೊಂಡು ಹೋಗ್ತಿದ್ದಂತೆ, ಅದು ಹಾಕ್ತಿದ್ದ. ಅಂಥ ಗರುಡ ವಾಹನನಾಗಿದ್ದ. ಶ್ರೀವತ್ಸಾರ್ಥೆ ದಗ್ಧವಕ್ಷಸ್ಥಲಂಚ ಅಂತಾರೆ. ಆ ರೀತಿ ತನ್ನ ಎದೆ ಸುಟ್ಕೊಂಡಂತೆ. ಹಿಂಗೆ ಎಷ್ಟೆಷ್ಟೋ ಜನ ಮಾಡ್ತಿರ್ತಾರೆ, ಅವ್ರನ್ನೆಲ್ಲ ನಂಬಾರ್ದು.
ಯಾರೋ ರಾತ್ರಿ ತಾವೇ ಮುದ್ರೆ ಹಾಕ್ಕೊಂಡು ನನಗೆ ರಾಘವೇಂದ್ರ ಸ್ವಾಮಿಗಳು ಬಂದು ರಾತ್ರಿ ಮುದ್ರೆ ಹಾಕಿದ್ರು ಅಂತ ಮರು ದಿವಸ ಆಸ್ಪತ್ರೆಗೆ ಹೋಗಿದ್ದಾರೆ ಡಾಕ್ಟರ್ ಹತ್ರ. ಅವ್ರು ಡಾಕ್ಟ್ರೇ ಬೈದ್ರಂತೆ, ರಾಯರು ಹಾಕಿದ್ರೆ ನೀವು ನನ್ನ ಹತ್ರ ಯಾಕೆ ಬಂದ್ರಿ? ರಾಯರೇನು ಸುಟ್ಟು ಕೈ ಸುಟ್ಟು ಹೋಗೋಕೆ ಹಾಕ್ತಾರೇನೋ? ಸೆಪ್ಟಿಕ್ ಆಗಿ ಫಜೀತಿಯಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಯ್ತು. ರಾಯರು ಹಂಗೆ ಮಾಡ್ತಾರ? ಆ ರೀತಿ ಒಬ್ಬ ಪೌಂಡ್ರಕ ವಾಸುದೇವ ಅಂತಿದ್ದ. ಎಲ್ಲ ಅಲ್ಲ, ಸಹಜವಾಗಿ ಪರಮಾತ್ಮ ಗರುಡ ವಾಹನನಾಗಿದ್ದಾನೆ ಅಂತ ಸರ್ವೋತ್ತಮತ್ವವನ್ನು ನಾವು ತ್ರಿದೇವತೆಗಳಲ್ಲಿ ತಿಳ್ಕೊಳ್ಬೇಕು. ಅದೊಂದು ವಿಷಯ. ಇನ್ನು ಈ ಪುಷ್ಪವೃಷ್ಟಿ ಅದರ ಸಂಕೇತ ಏನು ಅಂತಂದರೆ, ಮಧ್ವಾಚಾರ್ಯರು ದಿನಾ ಪುಷ್ಪಗಳಿಂದ ಪೂಜೆ ಮಾಡ್ತಿದ್ರಂತೆ. ಏನು ಪುಷ್ಪ ಅಂದರೆ, ಜಗತ್ತಿಗೆ ಯಾವುದು ಪೋಷಕವೋ ಅದು ಪುಷ್ಪ. ಈ ಪುಷ್ಪ ಜಗತ್ತಿಗೆ ಪೋಷಕ ಅಲ್ಲ. ಜಗತ್ತಿಗೆ ಪೋಷಕವಾದಂಥ ಪುಷ್ಪ ಒಂದು ಆಧ್ಯಾತ್ಮಿಕ ಅರ್ಥದಲ್ಲಿ ಬೇರೆಯೇ ಇದೆ. ಅಷ್ಟಭಿರ್ಭಾವ ಪುಷ್ಪೈಹಿ ಅಂತಾರೆ ಮಧ್ವಾಚಾರ್ಯರ ಬಗ್ಗೆ ಹೇಳುವಾಗ. 8 ಭಾವಪುಷ್ಪಗಳು ಅಂತಿದೆ. ಇದೆಲ್ಲ ಬಾಹ್ಯ ಪುಷ್ಪಗಳು. ಬಾಹ್ಯ ಪುಷ್ಪ ಅಂದರೆ ಬಳ್ಳಿಯಲ್ಲಿ ಗಿಡದಲ್ಲಿ ಬೆಳೆಯುವಂಥ ಪುಷ್ಪಗಳು. 8 ಭಾವಪುಷ್ಪ ಇದೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ, ಕ್ರಿಯಾಪುಷ್ಪಂ. ಎಷ್ಟು ಪುಷ್ಪ ಇದೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಯಾರಿಗೂ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡದೆ, ದೈಹಿಕವಾಗಿಯೂ ಹಿಂಸೆ ಮಾಡಬಾರ್ದು, ಮಾನಸಿಕವಾಗಿ ಹಿಂಸೆ ಅಂತೂ ಮಾಡಲೇಬಾರ್ದು. ದೈಹಿಕ ಹಿಂಸೆಯಾದರೂ ಸ್ವಲ್ಪ ಹೊತ್ತಿಗೆ ಹೋಗ್ತದೆ, ಮಾನಸಿಕ ಹಿಂಸೆ ಆಯಿತು ಅಂತಂದರೆ ಅದು ಶಾಶ್ವತವಾಗಿ ಉಳಿತದೆ. ಆದ್ದರಿಂದ ದೈಹಿಕ ಮಾನಸಿಕ ಹಿಂಸೆ ಯಾರಿಗೂ ವಿಷ್ಣು ಭಕ್ತರಿಗೆ ಮಾಡದೇ ಇದ್ದರೆ ಅದು ದೇವರಿಗೆ ಸಮರ್ಪಣೆ ಮಾಡುವ ಅಹಿಂಸಾ ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ. 2ನೇ ಪುಷ್ಪ ಇಂದ್ರಿಯ ನಿಗ್ರಹ. ನಮ್ಮ ಕೈ, ನಮ್ಮ ಕಾಲು, ನಮ್ಮ ನಾಲಿಗೆ ನಮ್ಮ ಕಂಟ್ರೋಲಲ್ಲಿ ಇರ್ತದೆ. ನಮ್ಮ ಕಂಟ್ರೋಲ್, ಕಾಲು ಕಂಟ್ರೋಲ್ನಲ್ಲಿದ್ದರೆ ಯಾರಿಗೂ ಒದಿತಾನೆ. ಕೈ ಕಂಟ್ರೋಲಲ್ಲಿಲ್ಲ ಅಂದರೆ ಮಾತೆತ್ತಿದ್ರೆ ಕೈ ಎತ್ತಾರೆ ಹೊಡಿಲಿಕ್ಕೆ. ಮಾತಾಡಿದರೂ ಸಿಟ್ಟು ಬಂತು ಅಂತಂದ್ರೆ ನಾಲಿಗೆಯಿಂದ ಅವಾಚ್ಯ ಶಬ್ದಗಳೇ ಬರೋದು. ಏನೇನಂತಾರೆ ಆ ಮಾತಿನಿಂದ. ಹಾಗೆ ಅನಿಸ್ಕೊಂಡಾಗ ಎಷ್ಟು ನೋವಾಗ್ತದೆ. ಆದ್ದರಿಂದ ನಾಲಿಗೆ, ಕೈ, ಕಾಲು ಇವುಗಳೆಲ್ಲ ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಇಂದ್ರಿಯ ನಿಗ್ರಹ, ಇದೇ ಒಂದು ಪುಷ್ಪ ದೇವರಿಗೆ ಸಮರ್ಪಣೆ ಮಾಡೋದು. ಜನತಾ ಜನಾರ್ದನನಿಗೆ ಸಮರ್ಪಣೆ ಮಾಡುವ ಪುಷ್ಪ ಇದೆ. ಜನತೆಯಲ್ಲೇ ಜನಾರ್ದನನನ್ನು ಕಂಡು ಅವನಿಗೆ ಅಹಿಂಸಾ, ಇಂದ್ರಿಯ ನಿಗ್ರಹ, ಸತ್ಯ ಹೇಳೋದು, ಅದು ಒಂದು ಪುಷ್ಪ. ಸತ್ಯ ಹೇಳೋದು ಅಂತಂದರೆ ಯತ್ ಸತಾಂ ಹಿತಮತ್ಯಂತಂ ಸತ್ಯಮಿತಿ ಕೀರ್ತ್ಯತೆ. ಸಜ್ಜನರಿಗೆ ಹಿತವಾಗುವ ರೀತಿಯಲ್ಲಿ ಮಾತಾಡಬೇಕು. ಸಜ್ಜನರಿಗೆ ಯಾವುದು ಹಿತವೋ ಅದನ್ನು ಹೇಳಬೇಕು. ಅದು ಕೆಲವು ಸಲ ಸುಳ್ಳಾದರೂ ಪರವಾಗಿಲ್ಲ, ಸಜ್ಜನರಿಗೆ ಹಿತ ಆಗಿರಬೇಕು. ಅದರಿಂದ ಅದು ಸತ್ಯ. ಇನ್ನು ಕ್ರಿಯಾಪುಷ್ಪಂ, ಪರೋಪಕಾರ, ಕೆರೆ ಬಾವಿ ತೋಡಿಸೋದು, ಜನೋಪಕಾರ ಕಾರ್ಯಗಳು ಅಂಥದ್ದೆಲ್ಲ ಕ್ರಿಯಾಪುಷ್ಪ ಅಂತ ಕರೀತಾರೆ. ಅದನ್ನು ದೇವರಿಗೆ ಪುಷ್ಪ ಅಂತ ಸಮರ್ಪಣೆ ಮಾಡಬೇಕು. ಇಂದ್ರಿಯ ನಿಗ್ರಹ, ಪರೋಪಕಾರಾದಿ ಕ್ರಿಯೆಗಳು, ಸತ್ಯ ನುಡಿಯೋದು, ಇನ್ನು ಜ್ಞಾನ ಸಂಪಾದನೆ ಮಾಡಬೇಕು. ಅದರಲ್ಲಿ ಕೆಲವು ಗುಣಗಳನ್ನು ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅಖಂಡ ಚಿಂತನೆ ಮಾಡೋದು ಧ್ಯಾನ. ಹೀಗೆ ಜ್ಞಾನ ಪುಷ್ಪ, ಧ್ಯಾನ ಪುಷ್ಪ, ಇವು 8 ಪುಷ್ಪಗಳು ಅದು ಬಹಳ ಮುಖ್ಯವಾದ್ದು. ಪುಷ್ಪವೃಷ್ಟಿ ಮಾಡುವ ಮೂಲಕ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ 8 ಪುಷ್ಪ ನಿಮ್ಮಲ್ಲಿ ಸದಾ ಇರಲಿ, ಅದನ್ನು ನೀವು ಜಾಸ್ತಿ ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ. ತುಲಾಭಾರನೂ ಮಾಡಿದರು. ಅಂದರೆ ಅವರಿಗೆ ಪದೇ ಪದೇ ತುಲಾಭಾರ ಮಾಡ್ತಾ ಇರ್ತಾರೆ. ನಮಗೆ ನಾನು ಮಾಡಿಸ್ಕೊತಾನೇ ಇದ್ದೀನಿ. ಯಾಕೆ ಅಂದರೆ ದೇಹ ಏನಾದರೂ ಇಳಿದಿದೆಯೋ ತೂಕ ನೋಡೋಣ ಅಂತ ಮೊದಲು ಮಾಡಿಸ್ಕೊತಾ ಇದ್ದೆ ತುಲಾಭಾರ. ಆದರೆ ಇದು ವೈಭವ ತುಲಾಭಾರ ಅಲ್ಲ. ಈ ಸ್ಟೇಷನ್ನಲ್ಲಿ ಟ್ರೈನಲ್ಲಿ ಓಡಾಡುವಾಗ ಅಲ್ಲೊಂದು ಮಿಷನ್ ಇರ್ತಿತ್ತು. ಅಲ್ಲಿ ಒಂದು 8 ಆಣೆ ಹಾಕಿದರೆ ಅದು ನಮ್ಮ ತೂಕ ತೋರಿಸ್ತಾ ಇತ್ತು. ಅದು ತುಲಾಭಾರನೇ. ಅದು ಎಲ್ಲರೂ ಮಾಡಿಸ್ಕೋಬೋದು. ಬಸ್ ಸ್ಟ್ಯಾಂಡಲ್ಲಿ ಇದರಲ್ಲಿ ಇಟ್ಟಿರ್ತಾರೆ. ಒಂದು 8 ಆಣೆ ಕಾಯಿನ ಹಾಕಿಬಿಟ್ರೆ ನಮ್ಮ ತೂಕ ತೋರಿಸ್ತದೆ. ಈಗ ಅದೆಲ್ಲ ಈ ವೇಷದಲ್ಲಿ ಸ್ಟೇಷನ್ಗೆ ಹೋಗಿ ತುಲಾಭಾರ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಮಾಡಿಸ್ಕೊತಾ ಇದ್ದೀನಿ. ಎಷ್ಟು ಮೂಟೆ ಹಾಕಿದರೂ ಅಕ್ಕಿ ನಮ್ಮ ತುಲಾಭಾರಕ್ಕೆ. ದೇಹ ಇಳಿದಿದೆಯೋ ಇಲ್ವೋ, ಜ್ಞಾನ ಜಾಸ್ತಿ ಆಗಬೇಕು, ದೇಹ ತೂಕ ಇಳಿಬೇಕು. ಅದಕ್ಕೆ ತುಲಾಭಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶಿಷ್ಯರೆಲ್ಲ ಸೇರಿ
ನಿಮ್ಮ ದೇಹ ಇನ್ನೂ ಅಷ್ಟೇ ಇದೆಯಲ್ರಿ, ಊಟ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಜ್ಞಾನದ ಭಾರ ಜಾಸ್ತಿ ಆಗಲಿ ಅಂತ ಸೂಚನೆ ಕೊಡ್ತಿದ್ದಾರೆ ಅಂತ ಭಾವಿಸ್ತಾ ಇದ್ದೀವಿ. ಡಾಕ್ಟ್ರುಗಳು ಹೇಳ್ತಿದ್ದಾರೆ, ಸ್ವಲ್ಪ ಹೊಟ್ಟೆ ಇಳಿಸ್ರಿ, ಸ್ವಲ್ಪ ಮೈ ಇಳಿಸ್ರಿ, ವಾಕಿಂಗ್ ಮಾಡಿರಿ, ತೂಕ ಇಳಿಸ್ಕೊಡ್ರಿ, ತೂಕ ಇಳಿಸ್ಕೊಂಡ್ರೆ ಬಹಳ ಆರೋಗ್ಯ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದೇ ನಿಮಿತ್ತವಾಗಿ ತುಲಾಭಾರ ಮಾಡಿದ್ದಾರೆ. ಆದರೆ ತೂಕ ಮಾತ್ರ, ದೇಹದ ತೂಕ ಮಾತ್ರ ಇಳಿಬೇಕು, ಜ್ಞಾನದ ತೂಕ ಇಳಿಬಾರ್ದು, ಜ್ಞಾನದ ತೂಕ ಹೆಚ್ಚುತ್ತಾ ಹೋಗ್ಬೇಕು. ಇದು ತುಲಾಭಾರದ ಸಂದೇಶ. ಈಗ ಈ 25ನೇ ವರ್ಷದ ಸಮಾರಂಭ ಅಂತ ಏನು ಮಾಡಿದ್ದಾರೆ, ಇನ್ನು ಮುಂದಿನ ಆಯುಷ್ಯವಲ್ಲೇ ಆದರೂ